ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡೋ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ವಾಣಿಶ್ರೀ ಅಮ್ಮ ಅವರ ಬಗ್ಗೆ ಒಂದಷ್ಟು ಮಾಹಿತಿನ ಹೊತ್ತು ತಂದಾಯಿತು. ರತ್ನಕುಮಾರಿ ಆಗಿದ್ದವರು ವಾಣಿಶ್ರೀ ಆಗಿದ್ದು ಹೇಗೆ, ಇದೇ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕತೆ. ನಾ ಆಡಿ ಜನ್ಮ ಅನ್ನೋ ಒಂದು ತೆಲುಗು ಸಿನಿಮಾ, ಆ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದವರು SV ರಂಗರಾವ್ ಅಂತನ ಬಹಳ ದೊಡ್ಡ ಒಬ್ಬ ಫಿಲ್ಮ್ ಮೇಕರು, ಆ್ಯಕ್ಟ್ರು, AVM ಚೆಟ್ಟಿಯಾರ್. ಇವರಿಬ್ಬರು ಸೇರಿ ಜಂಟಿಯಾಗಿ ಆ ಚಿತ್ರನ ನಿರ್ಮಾಣ ಮಾಡ್ಕೋಬೇಕು ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ವಾಣಿಶ್ರೀ ಅಮ್ಮ ಅವರು ಕನ್ನಡದಲ್ಲಿ ನಾಯಕ ನಟಿಯಾಗಿ ಕಾಣಿಸ್ಕೊಂಡಿದ್ರು, ತೆಲುಗು ಚಿತ್ರಗಳಲ್ಲೂ ಕೆಲವು ನಾಯಕಿಯಾಗಲ್ದೇ ಇದ್ರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು. ಈ ಸಿನಿಮಾ ಆಡಿಷನ್ ಕರೀತಾರೆ, ನಡಿಯಮ್ಮ, ನಿಂತ್ಕೊಳ್ಳಮ್ಮ, ನಗಮ್ಮ, ಅಳಮ್ಮ, ಈ ಥರ ಎಲ್ಲ ಹೇಳ್ತಾರೆ, ಮೇಕಪ್ ಹಾಕ್ತಾರೆ. ಸ್ಮೈಲ್ ಮಾಡು ಅಂತ ಹೇಳಿದಾಗ ಇವ್ರಿಗೆ ಆ ಸ್ಮೈಲ್ ಮಾಡಿದಾಗ ಹಲ್ಲು ಮೇಲೆ ಒಂದು ಹಲ್ಲು ಇರುತ್ತದೆ ಚಿಕ್ಕದಾಗಿ, ಇಲ್ಲ ಇದು ಚೆನ್ನಾಗಿ ಕಾಣ್ತಿಲ್ಲ, ಹಲ್ಲು ತೆಗೆಸಿದ್ರೆ ನಾನು ನಿಮಗೆ ಹೀರೋಯಿನ್ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ವಾಣಿಶ್ರೀ ಅವರು ಇರ್ಲಿ ಪರವಾಗಿಲ್ಲ ತೆಗೆಸ್ಬಿಡೋಣ ಅಂತ ಅಂದ್ಬಿಟ್ಟು ಚೆನ್ನೈನ ಮೌಂಟ್ ರೋಡಲ್ಲಿದ್ದ ಒಬ್ಬರು ಚೈನೀಸ್ ಡಾಕ್ಟರ್ ಅಂತ, ತುಂಬ ಫೇಮಸ್ ಅಂತ, ಯಾರು ಅಂದರೆ ಚೈನಾದವರು ಇಲ್ಲಿ ಸೆಟಲ್ ಆಗಿದ್ದಂಥ ಡಾಕ್ಟ್ರು, ಅವ್ರ ಹತ್ರ ಹಿಂಗೆ ಹೇಳಿದಾಗ ಏನಕ್ಕೆ ಹಲ್ಲು ತೆಗೆಸ್ತಿದ್ದೀರಾ ಅಂತ ಹೇಳಿದಾಗ ಈ ಥರ ಸಿನಿಮಾಗೆ ಅಂತ ಕೇಳಿದಾಗ ಇಲ್ಲ ತೆಗೆಸ್ಬೇಡಿ, ಕಾಂಪ್ಲಿಕೇಶನ್ಸ್ ಆಗುತ್ತೆ, ಸಿಪ್ಪಸ್ಫಾರ್ಮ್ ಆಗ್ಬಿಡ್ಬೋದು, ಬ್ರೈನ್ಗೆ ನಿಮಗೆ ಪ್ರಾಬ್ಲಮ್ ಆಗ್ಬಿಡ್ಬೋದು ತೆಗಿಬೇಕಾದ್ರೆ, ಬೇಡ ಅಂತ ಹೇಳಿದ ತಕ್ಷಣ ವಾಣಿಶ್ರೀ ಮೇಡಮ್ ಅವರ ತಾಯಿ ಇಲ್ಲ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿ ಹಲ್ಲು ತೆಗೆಸಲಿಲ್ಲ. ಹಾಗಾಗಿ ಅವರು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ. ಆದರೆ ವಾಣಿಶ್ರೀ ಅನ್ನೋ ಹೆಸರನ್ನು ರತ್ನಕುಮಾರಿ ಅವರಿಗೆ ಇಟ್ಟಿದ್ದು SV ರಂಗರಾವ್ ಅವರು. ಇವರು ಮಾಡ್ತಿದ್ದ ಬ್ಯಾನರ್ ನೇಮು ಬಂದ್ಬಿಟ್ಟು ಶ್ರೀವಾಣಿ ಫಿಲ್ಮ್ಸ್ ಅಂತ ಈ ಸಿನಿಮಾ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ಇನ್ಮೇಲಿಂದ ನಿನಗೆ ವಾಣಿಶ್ರೀ ಅಂತ ಹೆಸರಿಡೋಣ ಅಂತ SV ರಂಗರಾವ್ ಅವರು ಇವ್ರನ್ನ ವಾಣಿಶ್ರೀ ಅಂತ ಹೆಸರಿಟ್ಟರು. ಅದಾದಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದರು. ನಾನು ಕಳೆದ ಬಾರಿನೂ ತಿಳಿಸಿದ್ದೆ, ಮೇಕಪ್ಗೆ ತುಂಬ ಟೈಮ್ ತೊಗೊಳ್ಳೋರು ಅದು. ಯಾಕೆ ಅಂತಂದರೆ ಅವರು ಡಸ್ಕಿ ಕಾಂಪ್ಲೆಕ್ಷನ್ನು. ಸೊ ಯಾರು ಮೇಕಪ್ ಮಾಡಿದ್ರು ಸರಿ ಹೋಗ್ತಿರಲ್ಲ, ಅವ್ರು ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಮೇಕಪ್ಪೇ ಒಂದು 2 ಅವರ್ಸ್ ಮಾಡ್ಕೊಳ್ಳೋರಂತೆ. ಆ್ಯಂಡ್ ಅವ್ರಿಗೆ ವಿಗ್ ಹಾಕೋದು ಇಷ್ಟ ಆಗ್ತಿರಲ್ಲ, ಆ ಹೇರ್ ಸ್ಟೈಲ್ ಕ್ಯಾರೆಕ್ಟ್ರಿಗೆ ತಕ್ಕಾಗ ಅವರೇ ಒರಿಜಿನಲ್ ಅವ್ರ ಕೂದಲನ್ನೇ ಅವರು ಹೇರ್ ಸ್ಟೈಲ್ ಮಾಡ್ಕೊಳ್ಳೋರಂತೆ. ಇದು ಒಂದು ಸತಿ NT ರಾಮರಾವ್ ಹತ್ರ ಯಾರೋ ಹೋಗ್ಬಿಟ್ಟು ನೀವು 7:15 ಬಂದಿರ್ತೀರಾ, ಅವರು 9 ಗಂಟೆಗೆ ಬರ್ತಾರೆ ಅಂತ ಹೇಳಿದಾಗ ಡೈರೆಕ್ಟಾಗಿ ಹೋಗಿ ವಾಣಿಶ್ರೀ ಮೇಡಮ್ ಅವರು ಹೇಳಿದ್ರಂತೆ, ಕಾಲ್ ಶೀಟ್ ಕೊಡಬೇಕಾದ್ರೆ ಹಿಂಗೆ ಹೇಳ್ತೀನಿ, ಇಲ್ಲ ಅದರಲ್ಲೇನು ತಪ್ಪಿಲ್ಲ ನೀವು ಮಾಡಿ ಅಂತ NT ರಾಮರಾವ್ ಅವ್ರನ್ನೂ ಸಪೋರ್ಟ್ ಮಾಡಿದ್ರಂತೆ. ಹೀಗೆ ಒಂದು ಸತಿ ಯಾವುದೋ ಅವರು ನೆಲ್ಲೂರಿನವರು ಅಂತ ತಿಳಿಸಿದ್ದೆ ನಾನು ನಿನ್ನೆ ಸಂಚಿಕೆಯಲ್ಲಿ. ನೆಲ್ಲೂರಿಗೆ ಹೋಗಿರಬೇಕಾದ್ರೆ ಯಾರೋ ಒಬ್ರು ವಯಸ್ಸಾದವ್ರು ಬಂದ್ಬಿಟ್ಟು ಇವ್ರ ಕಾಲಿಗೆ ಬೀಳಕ್ಕೆ ಬಂದ್ಬಿಟ್ರಂತೆ. ಯಾಕೆ ಏನು ಅಂತ ಕೇಳಿದ್ದಕ್ಕೆ, ಇಲ್ಲಮ್ಮ ಇಲ್ಲಿ ಸ್ಕೂಲ್ ಇಲ್ಲ, ದಯಮಾಡಿ ಒಂದು ಸ್ಕೂಲ್ನ ಮಾಡಿಸ್ಕೊಡಿ, ನೀವು 15-16 ಕಿಲೋಮೀಟ್ರ್ ದೂರ ಹೋಗ್ಬೇಕು ಇಲ್ಲಿಂದ ಸ್ಕೂಲ್ಗಂದರೆ ಅಂತ ಹೇಳಿದ ತಕ್ಷಣ ಅವರು ಅದನ್ನು ನೋಡಿ ಗೌರ್ಮೆಂಟಲ್ಲಿ ಮಾತಾಡಿ ಗೌರ್ಮೆಂಟು ಒಂದಿಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ. ವಾಣಿಶ್ರೀ ಅಮ್ಮ ಅವರು ಒಂದಿಷ್ಟು ದುಡ್ಡು ಹಾಕಿ ಒಂದೊಳ್ಳೆ ಶಾಲೆ ನಿರ್ಮಾಣ ಮಾಡಿದ್ದಾರೆ. ಇನ್ನೊಂದು ಕಡೆ ಅವರೊಂದು ಹಾಸ್ಪಿಟಲ್ನ ನಿರ್ಮಾಣ ಮಾಡಿದ್ದಾರೆ. ಈ ಯುಗಾದಿ ಬೇಸ್ ಪ್ರೋಗ್ರಾಮ್ ಯಾವುದೋ ಒಂದಕ್ಕೆ USA ಗೆಸ್ಟಾಗಿ ಹೋದಾಗ ಅಲ್ಲಿ ಇಷ್ಟು ಡಾಲರ್ಸ್ ಇದ್ದರೆ ಇಲ್ಲಿಗೆ ಮಾತ್ರ ಇನ್ವೈಟ್ ಅಂತ ಇರುತ್ತಲ್ಲ, ಒಂದು ಕಡೆ ಒಂದು ಆಚೆ ಕಡೆಯಿಂದ ಒಂದು ಗ್ಯಾಂಗು ಕೈ ಬೀಸ್ ಕರಿತಾ ಇದ್ರಂತೆ, ಒಂದು ವಿಶ್ ಮಾಡ್ತಾ ಇದ್ರಂತೆ. ಯಾರು ಅಂತ ಕೇಳಿದಕ್ಕಿಲ್ಲ, ಅವರು ಇನ್ವೈಟ್ ಇಲ್ಲ, ಅವರು ಡಾಲರ್ಸ್ ಕೊಟ್ಟು ಟಿಕೆಟ್ ತೊಗೊಂಡಿಲ್ಲ, ಇಲ್ಲ ಬಿಡಿ ಅಂದ ತಕ್ಷಣ ಬಿಟ್ಟರೆ ಒಂದು 30-40 ಜನ ಬಂದು ಇವ್ರು ಕಾಲಿಗೆ ಬಿದ್ದರಂತೆ. ಆ ಸ್ಕೂಲ್ನಲ್ಲಿ ಓದಂಥವ್ರು ಅಮೆರಿಕಾದಲ್ಲಿ ಇವತ್ತು ಡಾಕ್ಟ್ರಾಗಿ, ಇಂಜಿನಿಯರ್ ಆಗಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅದು ತುಂಬ ವಾಣಿಶ್ರೀ ಅಮ್ಮನಿಗೆ ತೃಪ್ತಿ ಕೊಟ್ಟಂಥ ಕೆಲಸಗಳು. ಇದಾದಮೇಲೆ ಇನ್ನು ಅವರ ಮದುವೆ ವಿಚಾರ ಹೇಳಬೇಕು ಅಂತಂದರೆ, ಅವರ ಫ್ಯಾಮಿಲಿ ಡಾಕ್ಟ್ರು ಒಬ್ಬರು ಇದ್ರಂತೆ. ಬಟ್ ಅವರು ಆಕಸ್ಮಿಕವಾಗಿ ಅವರು ಒಂದು ದುರಂತದ ಸಾವಿಗೀಡಾದ ಮೇಲೆ ಇವ್ರ ಫ್ಯಾಮ್ಲಿಗೆ ಡಾಕ್ಟ್ರಾಗಿ ಬಂದವರು ಇವಾಗ ಮೇಡಮ್ ಮದುವೆ ಆಗಿರೋ ಸರ್, ನನಗೆ ಕ್ಷಮಿಸಿ ಅವ್ರ ಹೆಸರು ಗೊತ್ತಾಗಿಲ್ಲ, ಅವರ ತಾಯಿ ಮನೆಗೆ ಬರೋದು, ಅಕ್ಕಂದ್ರಿಗೆ ಇದು ಮಾಡೋದು, ಈ ಪ್ರಾಸೆಸ್ಸಲ್ಲೇ ಒಂದು ಪರಿಚಯ ಆಯ್ತಂತೆ. ಅಂದರೆ ಅವ್ರು ಬಂದ್ಬಿಟ್ಟು, ಅಂದರೆ ವಾಣಿಶ್ರೀ ಅಮ್ಮ ಅವರ ಯಜಮಾನರು ಕುಟುಂಬ ಬಂದ್ಬಿಟ್ಟು 16 ಜನ ಮಕ್ಕಳಂತೆ. ಇವರು ಅದರಲ್ಲಿ ಕಡೆ ಮಗ ಅಂತೆ, ಡಾಕ್ಟ್ರು ಓದಿದ್ದಾರೆ. ಮದುವೆ ಮಾಡ್ಕೊಂಡ ತಕ್ಷಣ ವಾಣಿಶ್ರೀ ಮೇಡಮ್ ಅವರು ಫಸ್ಟು ಇಲ್ಲ ಅಂತಲೇ ಗಲಾಟೆ ಮಾಡೋದು. ಆಮೇಲೆ ಅಕ್ಕನೂ ಹೇಳಿದ್ಮೇಲೆ ಆಯಿತು ನಾನು ಅವ್ರ ಹತ್ರ ಮಾತಾಡಬೇಕು ಫಸ್ಟು ಅಂತ ಹೇಳಿ ಮಾತಾಡಿದ್ರಂತೆ. ನೋಡಿ, ನಾನು ನಿಮ್ಮಷ್ಟು ಓದಿಲ್ಲ, ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ, ನನಗೆ ಪ್ರಪಂಚದ ಜ್ಞಾನ ಇಲ್ಲ, ನಾನು ಒಳ್ಳೆ ಕಲರ್ ಇಲ್ಲ, ಮೇಕಪ್ಪಲ್ಲಿದ್ದೀನಿ, ಮೇಕಪ್ ಇಲ್ಲದೆ ನೀವು ನಾನು ನೋಡೋದಕ್ಕೂ ಆಗಲ್ಲ ಅಂತೆಲ್ಲ ಹೇಳಿದ್ಮೇಲೆ, ನೀವು ಹೆಂಗೆ ಇದ್ರು ನನಗಿಷ್ಟ, ನೀವು ಸಿನಿಮಾದವರು ಅಂತ ನಮ್ಮ ಮನೆಯಲ್ಲೂ ಗೊತ್ತು, ನಿಮ್ಮ ಬಗ್ಗೆ ಕೇಳಿದ್ದೀವಿ, ಆದರೂ ನಮಗಿಷ್ಟ, ಮದುವೆ ಆಗ್ತೀನಿ ಅಂದಮೇಲೆ ಒಪ್ಕೊಂಡು ಮದುವೆ ಆಗಿದ್ದು. ಈ ಮದುವೆ ಮುಂಚೆ ಒಂದು ಇನ್ಸಿಡೆಂಟ್ ಆಗಿದೆ. ಅಂದರೆ ವಾಣಿಶ್ರೀ ಅಮ್ಮ ಅವರು ತಾತ್ಕಾಲಿಕವಾಗಿ ಚಿತ್ರರಂಗ ಬಿಡುವಂಥ ಒಂದು ಸಂದರ್ಭ. NT ರಾಮರಾವ್ ಅವ್ರ ಜೊತೆಗೆ ಇಲ್ಲಿ ಒಗ್ಯಾನಿಕಲ್ ಫಾಲ್ಸಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದಾರೆ, ಎದುರುಲೇನಿ ಮನುಷಿ ಅಂತ ಒಂದು ಸಿನಿಮಾ. ಅಲ್ಲಿ ಒಂದು ಶಾರ್ಟ್ ಕಂಪೋಸ್ ಮಾಡಿದ್ದಾರೆ ಡ್ಯಾನ್ಸ್ ಮಾಸ್ಟ್ರಿಗೆ ಹೇಳಿ, ವಾಟರ್ ಫಾಲ್ಸಿಂದ ಎದ್ದು ಬಂದು ಸ್ಟೆಪ್ಸ್ ಹಾಕುವಂಥದ್ದು. ಅದು ಒಂಥರ ಗ್ಲ್ಯಾಮರ್ ಥರ ಅಂತ ಅಂದ್ಕೊಂಡು ಸ್ವಲ್ಪ ವಲ್ಗರ್ ಆಗಿ ಕಾಣುವಂಥ ಒಂದು ದೃಶ್ಯ.
ಅದನ್ನು ವಾಣಿಶ್ರೀ ಅಮ್ಮ ಅಲ್ಲೇ ಅಪೋಸ್ ಮಾಡಿದ್ದಾರೆ, ಇಲ್ಲ ನಾನು ಇದನ್ನು ಮಾಡಲ್ಲ ಅಂತ. ಇಲ್ಲ ನಮ್ಮದೇನಿಲ್ಲ, ಪ್ರೊಡ್ಯೂಸರಲ್ಲಿರೋದು ಸಾರ್ಗೆ ಹೇಳಿಬಿಡಿ, ಎನ್ ಟಿ ರಾಮರಾವ್ ಸಾರ್ಗೆ ಹೇಳಿಬಿಡಿ. ಎನ್ ಟಿ ರಾಮರಾವ್ ಸರ್ ಹತ್ರ ಹೋಗ್ಬಿಟ್ಟು, ಸರ್ ನೀವು ಕೃಷ್ಣ ಈ ಥರ ದೇವ್ರ ಪಾತ್ರ ಎಲ್ಲ ಮಾಡಿದರೆ, ಈ ಥರದ್ದು ಬೇಕಾ? ಸಿನಿಮಾ ಅಲ್ವಾ, ನಮ್ಮ ಕಲಾವಿದರು ಎಲ್ಲ ಥರನೂ ಮಾಡಬೇಕಾಗತ್ತೆ. ಆಮೇಲೆ ಏನೋ ಒಲ್ಲದ ಮನಸ್ಸಿನಲ್ಲಿ ಸ್ಟೆಪ್ಸ್ನ ಮಾಡಿ ಆ ಸಾಂಗ್ ಮುಗಿಸಿದ್ದಾರೆ. ಮತ್ತೆ ಆ ಸಿನಿಮಾ ಶೂಟಿಂಗ್ ನಡೀತಿರ್ಬೇಕಾದ್ರೆ ಕಾಸ್ಟ್ಯೂಮರ್ ಬಂದು ಒಂದು ಡ್ರೆಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆಯಲ್ಲ ಡ್ರೆಸ್ ನೋಡಿ, ಈ ಥರ ಡ್ರೆಸ್ ಅಂದರೆ ಗೌರವವಾಗಿರುತ್ತೆ ಅಂತಂದ್ಬಿಟ್ಟು ಆ ಡ್ರೆಸ್ ಹಾಕ್ಕೊಂಡ್ರೆ ಅದೆಲ್ಲ ಈ ತೈಸ್ ಹತ್ರ ಎಲ್ಲ ಕಾಣಿಸ್ತಾ ಇತ್ತಂತೆ. ಅದನ್ನು ನೋಡ್ಬಿಟ್ಟು ಹೋಗ್ಬಿಟ್ಟು ಡೈರೆಕ್ಟಾಗಿ ಹೇಳಿದ್ರಂದು, ಇಲ್ಲ ನಾನಿನ್ನು ಸಿನಿಮಾದಲ್ಲಿ ಮಾಡಲ್ಲ, ನನ್ನಿಂದೆಲ್ಲ ನಷ್ಟ ಆಗಿದೆ, ನಾನು ಕಾಂಪನ್ಸೇಟ್ ಮಾಡಿಕೊಡ್ತೀನಿ, ನಾನು ಈ ಥರ ಎಕ್ಸ್ಪೋಸಿಂಗ್ ರಿವೀಲಿಂಗ್ ಔಟ್ಫಿಟ್ಸ್ ಹಾಕಲ್ಲ ಅಂತ ಹೇಳಿದಾಗ ಎನ್ ಟಿ ರಾಮರಾವ್ ಅವ್ರಿಗೂ ಗೊತ್ತಾಗಿ, ಇಲ್ಲ ಈ ಥರದ ಕಾಸ್ಟ್ಯೂಮ್ಸ್ ಬೇಡ ಅಂತ ಚೇಂಜ್ ಮಾಡಿಸಿ ಆ ಸಿನಿಮಾ ಮಾಡಿ ಆವಾಗ ನಿರ್ಧಾರ ಮಾಡಿದ್ರಂತೆ, ಇಲ್ಲ ಇನ್ನು ಸಿನಿಮಾ ಬೇಡ, ಈ ಥರನೇ ಇದ್ದರೆ ನನ್ನನ್ನು ಇನ್ನು ನೆಕ್ಸ್ಟು ಈ ಬೇರೆ ಈ ವಿಶೇಷ ಸಾಂಗ್ಗಳು, ಈ ಕ್ಯಾಬ್ರೆ ಡ್ಯಾನ್ಸರ್ಗಳೆಲ್ಲ ಹಾಕೋ ವೇಷಗಳನ್ನೂ ಹಾಕಿ ಮಾಡೋವಂಥ ಪರಿಸ್ಥಿತಿ ಬರುತ್ತೆ, ಸೊ ಸಿನಿಮಾ ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಆ ಟೈಮ್ನಲ್ಲೇ ಈ ಅವರ ಮದುವೆ ಪ್ರಸ್ತಾಪ ಬಂದಿದ್ದು. ಇದಾದಮೇಲೆ ಸೊ ಮದುವೆ ಆದಮೇಲೆ ಅವರು ಆಪ್ತ ವಲಯದಲ್ಲಿ ಹೇಳ್ಕೊಂಡಿದ್ದಾರೆ, ಅಷ್ಟು ವರ್ಷಗಳ ಕಾಲ ಅವರು ಒಂದು ದಿವಸನೂ ಬ್ರೇಕ್ ತೊಗೊಂಡಿಲ್ವಂತೆ. ಸೆಕೆಂಡ್ ಸಂಡೇಸ್ ಜನರಲಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಬ್ರೇಕ್ ಇರುತ್ತೆ, ರಜಾ ಇರುತ್ತೆ. ಆ ಟೈಮಲ್ಲಿ ಕೆಲವು ಇಂಡಸ್ಟ್ರಿಗಳು ಕೆಲಸ ಮಾಡ್ತಾರೆ, ಆ ಕೆಲಸ ಮಾಡೋ ಇಂಡಸ್ಟ್ರಿಗೂ ಕೆಲಸ ಮಾಡಿದ್ದಾರೆ. ಎಲ್ಲವೂ ಅವರ ಅಕ್ಕ ಬಾವ ಅವರೇ ನೋಡ್ಕೊತಾ ಇದ್ದಂಥ ಸಂದರ್ಭ. ದುಡ್ಡು ಕಾಸು ಆಸ್ತಿ 5 ಕಾರ್ ಇತ್ತಂತೆ ಅವಾಗ ವಾಣಿಶ್ರೀ ಅಮ್ಮನ ಹತ್ರ. ಫೈನಲಿ ಮದುವೆ ಎಲ್ಲ ಆಯಿತು. ಮದುವೆ ಎಲ್ಲ ಆಗಿ ಸಿನಿಮಾ ನಿಲ್ಲಿಸಿ ಸ್ವಲ್ಪ ಈ ಪ್ರಾಪರ್ಟಿ ಮತ್ತೊಂದೊಂದು ಗೊತ್ತಾದಾಗ ಅವರ ಮನೆಯವರೇ, ಅಂದರೆ ಅವರ ಫ್ಯಾಮಿಲಿ ಕ್ಲೋಸ್ ಯಾರು ಅವರ ಆಸ್ತಿ ಎಲ್ಲ ನೋಡ್ಕೊತಿದ್ರು, ಅವ್ರ ಕಡೆಯಿಂದನೇ ಕೆಲವು ಲೆಕ್ಕದ ವಿಚಾರಗಳಲ್ಲಿ ಮತ್ತೊಂದರಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಗಿದೆ. ಇವ್ರು 2 ಮಕ್ಕಳು, ಒಂದು ಗಂಡು ಮಗು, ಒಂದು ಹೆಣ್ಮಗು ಫಸ್ಟು ಹುಟ್ಟಿದೆ. ಹುಟ್ಟಾದ್ಮೇಲೆ ಹೆಣ್ಮಗು ಅಂದ ತಕ್ಷಣ ಅವಾಗ ಸ್ವಲ್ಪ ಇವರು ಫೈನಾನ್ಷಿಯಲ್ ಎಲ್ಲ ಯೋಚನೆ ಮಾಡಬೇಕು ಅಂತ ಬಂದಾಗ ಎಲ್ಲ ಯಾವ ಆಸ್ತಿನೂ ಯಾವ ಇದು ಇವ್ರ ಹೆಸರಲ್ಲಿರಲಿಲ್ಲ. ಸೊ ಈ ವಿಚಾರವಾಗಿ ಅವ್ರ ಅಕ್ಕ ಬಾವ ವಿರುದ್ಧ ಒಂದು ಕೋರ್ಟ್ನಲ್ಲಿ ಇವ್ರಿಗೆ ಯಜಮಾನರು ಕೇಸ್ನ ಹಾಕ್ತಾರೆ. ಆ ಕೇಸ್ನ ಹಾಕಿ ಆ ಕೇಸ್ನ ಒಂದು 12ರಿಂದ 13 ವರ್ಷ ಆ ಕೇಸ್ ನಡೆಯುತ್ತೆ. ಆ 13 ವರ್ಷ ಕೇಸ್ ನಡೆಯುವಂಥ ಸಂದರ್ಭದಲ್ಲಿ ಫೈನಲಿ ಕೋರ್ಟ್ನಲ್ಲಿ ಒಂದು ಬಂದ್ಬಿಡುತ್ತೆ. ಏನಂತ ಬರುತ್ತೆ ಅಂತಂದರೆ, ನೀವೇ ವಾಣಿಶ್ರೀ ಅನ್ನೋದಕ್ಕೆ ಏನು ಪ್ರೂಫು ಅಂತ ಅವರ ಎದುರುಗಡೆ ಸೈಡ್ ಲಾಯರ್ ಕೇಳ್ಬಿಡ್ತಾರೆ. ಅಷ್ಟು ವರ್ಷದಿಂದ ಇಂಡಸ್ಟ್ರಿಯಿಂದ ಇದ್ದು ದುಡಿದು ಇವರೇ ಅವರು ಅನ್ನೋದಕ್ಕೆ ಏನು ಅನ್ನೋದು ಒಂದು ದಾಖಲೆ ಕೇಳ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಇವರ ಲಾಯರ್ ಯಾರು ವಾದ ಮಾಡ್ತಿದ್ರು, ನೀವು ಸಿನಿಮಾ ಮಾಡಿ ಇವಾಗ ಒಂದು 3 ಪಿಕ್ಚರ್ ಮಾಡೋದ್ರದ್ದು ಅಗ್ರಿಮೆಂಟ್ ಕೊಡಿ, ಆಮೇಲೆ ನೋಡಿ ಏನು ಮಾಡ್ತೀನಿ ಅಂತ ಹೇಳಿ ಆ ಪರ್ಪಸ್ಗೋಸ್ಕರ ಇವರು ಸಿನಿಮಾ ಮಾಡೋದಕ್ಕೆ ಒಪ್ಕೊತಾರೆ. ಅದು ರೀಎಂಟ್ರಿ ಆಗಿದ್ದು ನಮ್ಮ ಚಿರಂಜೀವಿ ಸರ್ ಜೊತೆಗೆ ಅತ್ತಕ್ಕೂ ಎಮುಡು ಅಮ್ಮಾಯಿಗೂ ಮುಗುಡು ಅನ್ನೋ ಒಂದು ಸಿನಿಮಾದಲ್ಲಿ ರೀಎಂಟ್ರಿ ಆಗ್ತಾರೆ. ಅದಕ್ಕೆ ಮುಂಚೆನೇ ಇನ್ನೊಂದು ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ, ಬಟ್ ರಿಲೀಸ್ ಆಗೋದು ಈ ಸಿನಿಮಾ. ಇದಾದಮೇಲಿಂದ ಕೋರ್ಟಲ್ಲಿ ಎಲ್ಲ ಪ್ರೂವ್ ಆಗಿ ಆಮೇಲೆ ಎಲ್ಲವೂ ಇವ್ರ ಕಡೆಗೆ ಆಗಿ ಅವರು ಎಲ್ಲ ಕಾಂಪ್ರಮೈಸ್ ಆಗಿ ಆಮೇಲೆಲ್ಲ ಸರಿ ಹೋಗ್ತಾರೆ. ಬಟ್ ಇವ್ರಿಗೆ ಅವರ 2ನೇ ಮಗು ಡೆಲಿವರಿ ಟೈಮ್ನಲ್ಲಿ, ಅಂದರೆ ಅವ್ರ ಮಗ ಹುಟ್ಟುವಂಥ ಸಂದರ್ಭದಲ್ಲಿ ಥೈರಾಯ್ಡ್ ಬಂದ್ಬಿಡುತ್ತೆ. ಥೈರಾಯ್ಡ್ ಬಂದ್ಬಿಟ್ಟು ವೆಯ್ಟ್ ಗೇಯ್ನ್ ಆಗಿಬಿಡ್ತಾರೆ. ವೆಯ್ಟ್ ಗೇಯ್ನ್ ಆಗಿ ಹಾಗಾಗಿ ವಾಣಿಶ್ರೀ ಅಮ್ಮ ಅಷ್ಟು ಅವಾಗಲೂ ತುಂಬ ಟ್ರಿಮ್ಮು ಫಿಟ್ಟಾಗಿದ್ದವರು ಸಡನ್ನಾಗಿ ವೆಯ್ಟ್ ಗೇಯ್ನ್ ಆಗಿಬಿಡ್ತಾರೆ. ವೆಯ್ಟ್ ಗೇಯ್ನ್ ಆದ್ಮೇಲಿಂದ ಅವರು ಅದನ್ನು ಇಳಿಸ್ಕೊಳ್ಳೋದಕ್ಕೂ ತುಂಬ ಕಷ್ಟಪಡ್ತಾರೆ. ಸೊ ಫೈನಲಿ ಎಲ್ಲ ಆಗಿ ಇವಾಗ ಸುಖವಾಗಿ ಸಂತೋಷವಾಗಿದ್ದಾರೆ. ಆಧ್ಯಾತ್ಮಿಕ ಕಡೆ ಸ್ವಲ್ಪ ಒಲವು ಮಾಡಿದ್ದಾರೆ. ಈ ಮಕ್ಕಳು ಇಬ್ಬರೂ ಡಾಕ್ಟರ್ಸು. ಮಗಂಗೆ ಮದುವೆ ಆಗಿತ್ತು, ಮಗಳಿಗೆ ಇವಾಗ ಏನು ಮದುವೆನ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ. ಈಗ ಮುಂದಿನ ಆಸೆ ನಿಮಗೇನು ಅಂದರೆ, ದೇವ್ರನ್ನ ಹುಡ್ಕೋ ಪ್ರಯತ್ನ ಪಡ್ತಿದ್ದೀನಿ. ದೇವ್ರು ಸಿಗ್ತಾನ ಅಂತ ಕೇಳಿದ್ರೆ ಸಿಗ್ತಾನೆ. ಎಲ್ಲಿ ಅಂತಂದರೆ, ಬಡವರಿಗೆ ಸಹಾಯ ಮಾಡಿದಾಗ, ಕಷ್ಟದಲ್ಲಿರೋರಿಗೆ ನಾವು ಅವರ ಹೆಗಲ ಮೇಲೆ ಕೈ ಇಟ್ಟಾಗ ಅಥವಾ ಒಬ್ಬರು ಕಣ್ಣೀರನ್ನ ಒರೆಸಿದಾಗ ಅಲ್ಲಿ ದೇವ್ರು ಸಿಗ್ತಾನೆ ಅಂತ ಹೇಳಿ, ಅಷ್ಟು ದೊಡ್ಡ ಕಲಾವಿದೆ, ಅಷ್ಟು ದೊಡ್ಡ ಧೀಮಂತ ನಟಿ, ಅಷ್ಟು ಸಿಂಪಲ್ಲಾಗಿ 45 ವರ್ಷದ ಹಿಂದೆ ಅದು ಯಾವ ಮನೆಯಲ್ಲಿದ್ದರೋ ಇವತ್ತಿಗೂ ಅದೇ ಮನೆಯಲ್ಲಿ ಸುಖವಾಗಿ ಸಂಸಾರ ಮಾಡ್ತಿದ್ದಾರೆ. ಅಣ್ಣವರು ವಾಣಿಶ್ರೀ ಅಮ್ಮನ್ನ ಕನ್ನಡದವ್ರು ಅಂತಲೇ ಕನ್ಫ್ಯೂಸ್ ಆಗಿದ್ದಾರೆ. ಯಾಕೆಂದರೆ ತಮಿಳು ಅಷ್ಟು ಚೆನ್ನಾಗಿ ಮಾತಾಡೋರು, ತೆಲುಗು ಅವ್ರ ಮಾತೃಭಾಷೆ, ಕನ್ನಡ ಅಷ್ಟು ಚೆನ್ನಾಗಿ ಮಾತಾಡೋರು. ವಾಣಿಶ್ರೀ ಅವರೇ ನೀವೆಲ್ಲ ಬಳ್ಳಾರಿ ಕಡೆಯವರು ಅಂದ್ಕೊಂಡಿದ್ದೆ ಅಂತ ಅಣ್ಣವ್ರು ಹೇಳಿದ್ರಂತೆ. ಶಿವಾಜಿ ಸರು ಹಾಗೆ ಹೇಳಿದ್ರಂತೆ, ಇಲ್ಲ ನೀ ತಮಿಳ್ನವರ ಅಂತ. ಇಲ್ಲ, ಆದರೆ ಅವ್ರ ಮೂಲ ಆಂಧ್ರದವರು. ಸೊ ಇದನ್ನು ಕೂಡ ಹೇಳಿದ್ದಾರೆ. ಸೊ ಇಷ್ಟ ಆಗಿತ್ತು ವಾಣಿಶ್ರೀ ಅಮ್ಮನ ಬಗ್ಗೆ ನಾನು ಕಲೆ ಹಾಕಿದ ಒಂದಿಷ್ಟು ಮಾಹಿತಿ. ಇದು ನಿಮಗೆ ಖುಷಿ ಕೊಟ್ಟಿದ್ರೆ ನನ್ನ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಮತ್ತೊಂದು ಕಥೆಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.